ಹಾಯ್ ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಸರ್ ಅವರು ದಿನಕ್ಕೆ 5 ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಸರ್ ನಾನು 5 ಅಲ್ಲ 10 ವಿಡಿಯೋ ಹಾಕ್ತೀನಿ ಸರ್. ಒಳ್ಳೆ ಕಂಟೆಂಟೇ ಇದೆ, ಬಟ್ ಅದರ ವ್ಯೂಸ್ ಬರ್ತಾ ಇಲ್ಲ ಸರ್. ನಾನು ಏನು ಸರ್ ಮಾಡೋದು? ವ್ಯೂಸ್ ಬರ್ತಾ ಇದ್ದಿದ್ದಕ್ಕೆ ಕಡಿಮೆ ವೀಡಿಯೋಸ್ ಮಾಡಿಬಿಟ್ಟೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಸಂಜೆ ವ್ಯೂಸ್ ಬರಲಿಲ್ಲ ಅಂತಂದರೆ ಅದೇ ಒಂದು ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ವ್ಯೂಸೇ ಬರಲಿಲ್ಲಲ್ಲ ಅಂತ ಒಂಥರ ನಿದ್ದೆನೂ ಬರೋಲ್ಲ, ಊಟ ಮಾಡೋಕ್ಕೂ ಮನಸ್ಸಿರಲ್ಲ, ಯಾರ ಜೊತೆನೂ ಮಾತಾಡೋಕ್ಕೂ ಮನಸ್ಸಿರಲ್ಲ. ಹಂಗಾಗಿ ತುಂಬಾ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಮನೆಯಲ್ಲಿ ಅದಕ್ಕೆ ಬೈದರು, ನೀನು ಮತ್ತೆ ಅಷ್ಟೊಂದು ವೀಡಿಯೋ ಹಾಕೋದು ಬೇಡ, ನಿನ್ನ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ, ಯಾಕೆ ಟೆನ್ಷನ್ ತೊಗೊತೀಯಾ, ಕಡಿಮೆ ವೀಡಿಯೋಸ್ ಮಾಡು, ಬರೋ ವ್ಯೂಸ್ ಬರಲಿ ಅಂತಂದರು. ಅದಕ್ಕೆ ನಾನು ಅದೇ ಥರ ಕಡಿಮೆ ಮಾಡಿಬಿಟ್ಟೆ ಸರ್. ಕೃಷ್ಣ ಸರ್ ಇಲ್ಲ ಅಂತಂದಿದ್ರೆ ನಾನು ತುಂಬ ವೀಡಿಯೋಸೇ ಹಾಕ್ತಿದ್ದೆ. ಏನು ಮಾಡೋದು ಸರ್, ವ್ಯೂಸ್ ಬರಲ್ಲ. ವ್ಯೂಸ್ ಬಂದರೆ ಖಂಡಿತ ವಿಡಿಯೋ ಜಾಸ್ತಿನೇ ಹಾಕ್ತೀನಿ. ಓ ಸಂಗೀತಮ್ಮ, ಬಸಯ್ಯ ತಾತ, ಏನು ಇಷ್ಟೊಂದು ಜನ ಬರ್ತಾ ಇದ್ದೀರಾ ನಮ್ಮ ಮನೆಗೆ? ಸಂಗೀತಮ್ಮ, ಸಿಂಚನಮ್ಮ, ಹೆಂಗಿದ್ದೀರಮ್ಮ? ಏನು ತಾತ ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದೀರಾ? 18 ವರ್ಷದ ಹುಡುಗನ ಥರ ಕಾಣ್ತಾ ಇದ್ದೀರಾ. ಇವಾಗ ನಿಮಗೆ ಹುಡುಗಿನ ನೋಡಿ ಮದುವೆ ಮಾಡೋದೇ ಕೆಲಸ ನಾನು. ನೋಡಮ್ಮ, ಈ ವಯಸ್ಸಿನಾಗ ಬೇಕೇನಮ್ಮ ನಂಗೆ ಊರು ಹೋಗುವಂಥದ್ದೇ ಕಾಡು ಬಾ ಅಂತದೆ. ಬೇಕೇನಮ್ಮ ಮದುವೆ ನಂಗೆ? ನೋಡಿ ಎಷ್ಟು ಚೆನ್ನಾಗಿದ್ದೀರಾ ಇವಾಗ. ಏನಣ್ಣ ಕಾಳಣ್ಣ, ಇಷ್ಟೊಂದು ಜನ ಬರ್ತಾ ಇದ್ದೀರಾ? ಏನಾದ್ರು ಅಷ್ಟು ಕೆಲಸ ಅದಮ್ಮ ನಿನ್ನ ಹತ್ರ, ಅದಕ್ಕೆ ಬರ್ತಾ ಇದ್ದೀರಿ. ಸಂಗೀತಮ್ಮ, ನಾನು ಕ್ಷಮಿಸ್ಬಿಡಮ್ಮ, ನನ್ನಿಂದ ನಿಂಗೆ ಜಾಸ್ತಿ ಅನ್ಯಾಯ ಹೋಗೋಯ್ತು. ನನಗೆ ಕ್ಷಮಿಸ್ಬಿಡಮ್ಮ ಸಂಗೀತಮ್ಮ. ಹೋಗ್ಲಿ ಬಿಡು ರಮಣ, ಯಾರೋ ಹೇಳಿಕೆ ಮತ್ತೆ ಕೇಳಿ ನೀನು ಮಾಡಿರ್ತಾನೆ. ಅವ್ರವ್ರು ಮಾಡಿದ್ದೆ ಅವ್ರವ್ರು ಅನ್ಭವಿಸ್ತಾರೆ ಬಿಡು ರಮಣ. ನೀನು ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದೀಯಾ? ನನ್ನ ತಂದೆ ಇದ್ದಂಗಿದೆಯಾ? ಇದೇ ನೋಡಮ್ಮ ನಿನ್ನ ದೊಡ್ಡ ಗುಣ, ಇದೇ ನಿನ್ನ ದೊಡ್ಡ ಗುಣ. ಸಿಂಚು, ಎಲ್ಲರಿಗೂ ಚೇರ್ಗಳು ತಗೊಂಬೋಗು. ಚೇರ್ಗಳೇನು ಬೇಡಮ್ಮ, ಬೇಡ ಚೇರ್ಗಳೇನು ಬೇಡ, ನಾವು ನೆಲದಾಗೆ ಕೂತ್ಕೊಂತೀರಿ ಇರಮ್ಮ, ಅವರೆಲ್ಲ ಬರಲಿ. ಬಸಯ್ಯ ತಾತ, ಇದ್ಯಾರು ಹೊಸಬ್ರು? ನಿಮ್ಮ ರೇಣುಕಮ್ಮನವಳಲ್ಲಮ್ಮ, ಅವ್ರ ಅಣ್ಣನ ಮಗನು. ತೋಟದಾಗ ಯಾರು ಕೆಲಸ ಮಾಡೋರಿಲ್ಲ ಅಂತ ಅಲ್ಲಿಂದ ಇಲ್ಲಿ ಕರ್ಕೊಂಬಂದ್ರು. ಎಲ್ಲ ಅವ್ರ ತೋಟದಾಗ ನೀರು ನಿಂತೋದ್ವು. ಹೌದಾ? ಇವಾಗ ನೀರು ಬರ್ತಾ ಇಲ್ಲ ಬಸಯ್ಯ ತಾತ? ಇಲ್ಲಮ್ಮ, 3-4 ತಿಂಗಳಾಗೋಯ್ತು ಬೋರ್ ನಿಂತೋಗಿ. ಎಲ್ಲ ಕಡೆ ಸುಮಾರು ಕಡೆ ನಿಂತೋದ್ವಮ್ಮ ನೀರು. ಏನೋ ನಮ್ಗೆ ದೇವದಿಂದ ಒಂದಷ್ಟು ನೀರು ಸಿಕ್ಕವಮ್ಮ. ಮತ್ತೆ ಇವಾಗ ಇವರೆಲ್ಲ ಏನು ಕೆಲಸ ಮಾಡ್ತಾವ್ರೆ ತಾತ? ಅದೇ ದ್ಯಾವಪ್ಪನ ರಾಜಪ್ಪನ ಕೇಳಿದ್ನಂತೆ, ದೇವಣ ನೀರು ಬಿಡು ನಮ್ಮ ತೋಟಕ್ಕೆ ಬೆಳಗ್ಲಿಕ್ಕೊಬೇಕು ಅಂತ. ದ್ಯಾವಪ್ಪನಿಲ್ಲಪ್ಪ, ನಾನು ಹಳಿನವ್ರನ್ನ ನಮ್ಮ ಮಾವನ್ನ ಎಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ನಂತೆ. ಬಿಡಬೇಡ ತಾತ, ಬಿಡಬೇಡ. ನಾನು ಎಷ್ಟು ಅಯ್ಯೋ ಅನ್ಸೋನವನು, ಅವ್ನಿಗಿನ್ನೂ ಸಾಲದು ತಾತ ಶಿಕ್ಷೆ, ಇನ್ನೂ ಶಿಕ್ಷೆ ಆಗಬೇಕು. ಅವನಂತೂ ನಾನಂತೂ ಸುಮ್ಮನೆ ಬಿಡಲ್ಲ ತಾತ. ಬಿಡಬೇಡ ತಾತ, ನೀರು ಅವ್ರಿಗೆ ಮಾತ್ರ ನೀರು ಬಿಟ್ಕೊಟ್ಟು. ಇಲ್ಲ ಹೇಳಮ್ಮ, ಇಲ್ಲ ಆಗಲ್ಲ. ದ್ಯಾವಪ್ಪನ ಬಿಡಲ್ಲ ಅಂತ ಹೇಳತ್ತೀರಾ, ಹಿಂಗೆ ಹೇಳವನಷ್ಟೇ. ಇಲ್ಲ ಬಿಡು, ಆಗದ ಕೆಲಸ ಅದು ಬಿಡು. ದ್ಯಾವಪ್ಪನವ, ಏನು ಇಷ್ಟೊಂದು ಜನ ಬಂದಿದ್ರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಏನೋ ವಿಷಯ ಐತೆ, ಅದಕ್ಕೆ ನೀವೆಲ್ಲ ಬಂದಿರೋದು? ಓ ಏನೋ ವಿಷಯ ಆಯ್ತಮ್ಮ, ಅದಕ್ಕೆ ಬಂದಿರೋದು. ಸುಮ್ಮನೆ ನಾವು ಊರಾಗಿನ ಗಂಡಸರೆಲ್ಲ ಬರ್ತೀರಾ? ಚೇರ್ಗಳ ಮೇಲೆ ಕೂತ್ಕೊಬೇಕಾಗಿತ್ತಾನೆ, ಚೇರ್ಗಳನ್ನ ತರಿಸ್ತಾ ಇದ್ನಿ. ಇರ್ಲಿ ಅಮ್ಮ, ಇರ್ಲಿ. ನಾವು 24 ಗಂಟೆ ಮಣ್ಣಾಗಿರೋರು, ನಮ್ಗೆಲ್ಲ ಚೇರ್ಗಳು ಅವೆಲ್ಲ ಬೇಡ, ನಮ್ಗೆ ನೆಲನೇ ಸಾಕು. ನಾವು ನೆಲದ ಮೇಲೆ ಕುತ್ಕೊಂತೀರಿ. ಏನೋ ಕೇಳ್ಬೇಕಂತ ಬಂದೇಮ್ಮವ. ಬಾಮವ. ಪಟೇಲಪ್ಪ. ಏನಮ್ಮ ಎಲ್ಲ ಸೈಲೆಂಟ್ ಆಗಿವ್ರೆ, ಏನು ಮಾತಾಡಿಲ್ಲ? ಮಾತಾಡ್ತಾರೆ. ಏನು ಇಲ್ಲಮ್ಮ ಸಂಗೀತಮ್ಮ, ಈಗ ಎಲೆಕ್ಷನ್ಕ ನೀನು ನಿಲ್ಲಿಸ್ಬೇಕು ಅಂತ, ನಮ್ಮ ಮಂಡಲ ಎಲೆಕ್ಷನ್ಕ ನಾವೆಲ್ಲ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀರಮ್ಮ. ಅಯ್ಯೋ, ನನಗೆ ಈ ರಾಜಕೀಯದ ಬಗ್ಗೆ ಎಲ್ಲ ಗೊತ್ತಿಲ್ಲಮ್ಮವ. ನಮ್ಮ ಮನೆಗಳಿಗೆ ಯಾರು ನಾವು ರಾಜಕೀಯಕ್ಕೆ ಹೋದವರಲ್ಲ. ನೀವೇನು ಇಂಥ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲಮ್ಮವ, ನಾನು ಬೇಡ ಪಟೇಲಪ್ಪ, ನಾನು ಬೇಡ, ನಾನು ನಿಂತ್ಕೊಳ್ಳಲ್ಲ. ನಮ್ಗೆ ರಾಜಕೀಯ ಎಲ್ಲ ಬೇಡ. ಹೇಳಿದ್ದೇನೆ ಜಯ್ಯ, ನಾನು ಹೇಳಿಲ್ಲ ಅವಳು ನಿಂತ್ಕೊಳ್ಳಲ್ಲ ಅಂತ. ಲೇ ರಾಧಮ್ಮ, ಮರ್ತುಕೊಂಬ ಹೇಳ್ಕಳೆ, ಮರ್ತುಕೊಂಬ ಮೇಲೆ ನಿಂತಿರೋದೆಲ್ಲ ಬಿದ್ದರೆ ನಿನ್ನ ಕಾಲಿ ಬಿಲ್ಡ ಹೊಡ್ಕೊಂಡು ಇಷ್ಟು ಬರ್ತದೆ ಅಷ್ಟೇನ. ಅಯ್ಯ, ಇಂಥ ಮರಗಳು ನಾವು ಎಷ್ಟು ಎಕ್ಕಿಲ್ಲ. ಕಲ್ದಿರಿ ಅಮ್ಮ, ಜಯಮ್ಮ ಕಲ್ದಿರಿರು. ಬೇಡಮ್ಮ ಸಂಗೀತಮ್ಮ, ಹುಟ್ಟತಾನೆ ಯಾರು ಕಲ್ಕೊಂಬರಲ್ಲ ಅಮ್ಮನೊಟ್ಟೆಗಿಂದ, ಆಯ್ತಾ? ಓದ್ತಾ ಎಲ್ಲ ನಿಂಗೆ ತಿಳಿತದೆ. ಏನು ತಿಳಿಯಲ್ಲ ನಂಗೆ, ನಾನು ನಿಂತ್ಕೊಳ್ಳಲ್ಲ ಅಂದರೆ ಆತದಾ? ಯಾವಾಗ ನೋಡಿದೆ ಬೈಕ್ ಮುನ್ನಾಕ ನೋಡಿ ಹೆಂಗೆ ಹೇಳ್ತಾನೆ. ಓಹೋ, ಗಿಲೀಟ್ ನನ್ನ ಮಗನು, ಕೊಂತ್ರಿ ನನ್ನ ಮಗನೇ ಜಯ್ಯಿ, ನೀನು ಹೇಳಿನೋ. ಅಯ್ಯೋ, ದಂಡಕ್ಕೆ ದುಡ್ಡಿರೋಳಂತೆ, ಅವಳು ಉಬ್ಬಿಸ್ತೀರ, ನಿನ್ನ ಉಬ್ಬಿಸ್ತಾರ ನೋಡು. ಹೂನಮ್ಮ ಸಂಗೀತಮ್ಮ, ನಮ್ಮ ದಾವಪ್ನ ಹೇಳ್ತಾ ಇರೋದು ಕರೆಕ್ಟೆ. ಯಾರು ಹುಟ್ಟಾನೆ ಕಳ್ಕೊಂಬರಲ್ಲಮ್ಮ, ದಿನೇ ಅನುಭವ ಆತೈತೆ. ಬೇಡ ಅನ್ಬೇಡಮ್ಮ, ಇಂಥ ಅವಕಾಶನ ಕಳ್ಕೊಂಡವ್ರುಂಟಾ? ವಾಟ್ರ್ ಮ್ಯಾನು ಕಾಳ ಪಾಪಣ್ಣ, ಏನಕ್ಕೆ ಬಂದಿರೋದು ನೀವು? ನಾನು ಒಬ್ಬನೇ ಮಾತಾಡಕ್ಕ? ಹೇಳ್ರ ಹುಡ್ಗಿಕ ಏನೋ ದಿಗ್ಲು ಬೀಳ್ತಾವಳೆ. ದಿಗ್ಲಿಗಿಗ್ಲೇನು ಇಲ್ಲಮ್ಮ, ನಾವಿದ್ದೀರಿ ನಾವೆಲ್ಲ ಕೂತ್ಕೊಂಡು ಮಾತಾಡಿ ನಿನ್ನೆ ನಿಲ್ಲಿಸ್ಬೇಕು ಅಂತ ಬಂದಿದ್ದೀರಿ. ನೀನು ದಿಗ್ಲು ಬೀಳೋ ಅವಶ್ಯಕತೆ ಇಲ್ಲ, ನಾವಿರ್ತೀರಿ ಊರಾಗ ನಿಂಗೆ ಸಪೋರ್ಟಾಗಿ. ನೀನು ನಿಂತ್ಕೊಳ್ಳೇಬೇಕಮ್ಮ. ಹೂನಮ್ಮ ಸಂಗೀತಮ್ಮ, ನಮ್ಮೂರಾಗ ಎಲ್ಲರನ್ನೂ ಟ್ಯಾಲಿ ಮಾಡಿ ನೋಡಿದ್ರೆ ನೀನೇ ಸೂಕ್ತ ಅನ್ನಿಸ್ತಮ್ಮ, ಅದಕ್ಕೆ ಬಂದಿದ್ದೀರಿ ನಾವು. ನಿನ್ನ ದಿಗ್ಲು ಬೀಳೋದೇನಿಲ್ಲಮ್ಮ, ನಿನ್ನ ಎದುರಾಗ ನಿಲ್ಲೋರು ಯಾರೂ ಇಲ್ಲ ನಮ್ಮೂರಾಗ. ನೋಡ್ದಾ ಕಂಟ್ರಿ ಮುಂದೆ ಮಗ, ನೀನು ವಾಟ್ರ್ ಮ್ಯಾಗ ಹೆಂಗೆ ಹೇಳ್ತಾವನೆ.
ಲೇ ವಾಟರ್ ಮ್ಯಾನ್ಗೆ ಬಾ ನಿಂಗೆ ಕೈಟ್ ಬಾರ ನಮ್ಮ ಮನೆ ಹತ್ರಕ್ಕೆ ಬಾರ ದಸರಾ ಹಬ್ಬಕ್ಕೆ ಕಾಸು ಕೊಟ್ರೆ ಅದಕ್ಕಂತ ಹತ್ತಿನಿಕ ಪರ್ಕೆಗೆ ಹಾಕೊಂತ್ರಿ ನನ್ನ ಮಗನೇ ಊರಾಗ ಯಾರೂ ಇಲ್ಲಂತೆ ಯಾರೂ ಅಲ್ಲ 4-5 ವರ್ಷದಿಂದ ನಾನು ನಿಂತ್ಕೊಂಡೊಳೆ ಓದ್ಸತಿ ಏನೋ ನನಗೆ ಚೆನ್ನಾಗಿರಿಲ್ಲ ಅದಕ್ಕೆ ಕೋಳಿ ಮುದ್ಕೊಂಡು ಬಿದ್ದಿದ್ದೆ ನೋಡ್ದ ಮುಂಡೆ ಮಕ್ಳು ಹೆಂಗೆ ಮಾತಾಡ್ತಾವ್ರೆ ಕಂತ್ರಿ ನನ್ನ ಮಕ್ಳು ಈ ಪಟೇಲ್ಗ ನೋಡು ರಾಧಿ ರಾಧಿ ಅಂತ ಹಿಂದೆ ತಿರ್ಗೋನು ಇವತ್ತು ಇವನು ಬಂದವನೆ ಕೇಳಕ್ಕ ಕಂತ್ರಿ ನನ್ನ ಮಗನು ನೀನನ್ನು ಹೇಳಮ್ಮ ಸಿಂಚನ, ನೀನನ್ನು ಹೇಳು, ನಿಂತ್ಕೋಕ, ನಾವೆಲ್ಲ ಸಪೋರ್ಟ್ ಆಗಿದ್ದೀರಿ ಅಂತ. ಆಯ್ತು ಮವ, ನಾನು ಒಪ್ಪಿಸ್ತೀನಿ ನಮ್ಮ ಅಕ್ಕನ್ನ. ಆದ್ರೂ ನೀವೆಲ್ಲ ಸಪೋರ್ಟ್ ಆಗಿರ್ಬೇಕು, ಯಾಕಂತಂದ್ರೆ ನಮಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಯಾವತ್ತೂ ರಾಜಕೀಯಕ್ಕೆ ನಿಂತೋರಲ್ಲ. ನಿಮ್ಗೆ ಗೊತ್ತಿಲ್ದಿರೋ ವಿಷಯ ಏನಾಯ್ತು ಮವ? ನಿಮ್ಗೆ ಗೊತ್ತಿಲ್ದಿರೋ ವಿಷಯ ಏನಾಯ್ತು ಮವ? ನಮ್ಮ ಕುಟುಂಬದಾಗ ಯಾರು ರಾಜಕೀಯ ಅಂತ ಓದೋರಲ್ಲ. ಹೌದಮ್ಮ, ಹೌದೌದು. ನಾವು ಕಂಡಂಗೆ ಯಾರು ರಾಜಕೀಯ ಅಂತ ಓದೋರಲ್ಲ. ಏನೋ ಸಂಗೀತಮ್ಮ ನೀನು ಸತಿಯಾಗಿ ನಿಂತ್ಕೊಂಡ್ಲಿ ಅಂತ ನಮ್ಮ ಆಸೆನಮ್ಮ. ಏನೋ ನೀರಿನ ವ್ಯವಸ್ಥೆನೋ ರೋಡ್ಗಳು ಅವೆಲ್ಲ ಸರ್ ಮಾಡಿಸ್ಕೊಡ್ತಾಳೇನೋ ಅಂತ ಒಂದು ಆಸೆ. ನೋಡಮ್ಮ ಸಂಗೀತಮ್ಮ, ಮನ್ಸು ಮಾಡಿ ನೋಡಮ್ಮ, ಹಂಗೆ ನಿಂತ್ಕೊಮ್ಮ. ಮೇಡಮ್ ನೋಡಿ ಮೇಡಮ್, ಇಂಥ ಅವಕಾಶನ ಉಪಯೋಗಿಸ್ಕೊಳ್ಳಿ ಮೇಡಮ್. ಯಾಕಂತಂದರೆ ನೋಡಿ, ಇಷ್ಟೊಂದು ಜನ ನಿಮ್ಗೆ ಸಪೋರ್ಟ್ ಇದ್ದಾರೆ ಅಂತಂದರೆ ಯಾಕೆ ಬಿಡಬೇಕು ಮೇಡಮ್ ಅಂಥ ಅವಕಾಶನ? ಹಾಂ, ಯಾಕಂದರೆ ಇಷ್ಟದಿಂದ ನೀವು ಕಷ್ಟಗಳೇ ನೋಡ್ಕೊಂಬಂದಿದ್ದೀರಾ. ಇನ್ನು ಮುಂದೆ ಆದರೂ ನಿಮ್ಗೆ ಒಳ್ಳೆ ದಿನಗಳು ಬರ್ಬೋದಲ್ಲ. ಹಾಂ ಸಂಗೀತಕ್ಕ ಬಾಯ್ಲಿ. ಏನೋ ಪಟೇಲ, ರಾಧಮ್ಮ ನಿನ್ನ ಮೇಲೆ ಬುಮ್ಡಿ ಮಾಡಿದ್ರೆ ಏನೋ ಮಾಡ್ತೀಯಾ? ಅವನಪ್ಪ ಪಟೇಲಪ್ಪ. ರಾಧಮ್ಮ ನಿನ್ನ ತೋಲ್ಕಿತ್ತು ಡೋಲ್ಕಾಗ್ತಾಳೆ ಹೇಳು. ಅಯ್ಯ ಬಸಣ್ಣ, ಅವಳು ಕತೆ ಕಟ್ಕೊ. ಒಂದಿನ ಇಲ್ಲಿದ್ರೆ 1 ತಿಂಗಳು ಆ ಮಗಳ ಮನೆಗಿತ್ತಾಳೆ ಬೆಂಗಳೂರಾಗ. ಅವಳನ್ನೇನೋ ನಂಬ್ಕೊಂಡು ನಾವು ಓಟ್ ಹಾಕ್ಬಿಟ್ರೆ ಅವಳ್ಕ ನಮ್ಮ ಕೆಲಸ ಗೋಯಿಂದ. ಕೆಲ್ಸಗಳಾಗ್ಬೇಕಾದ್ರೆ ನಾವೇನು ಬೆಂಗಳೂರು ಕುಡ್ಕೊಂಡು ಹೋಗತ್ತೆ ತಾಯಮ್ಮನ್ನ. ಸಂಗೀತಮ್ಮನ ಅಂದರೆ ಇಲ್ಲೇ ಇತ್ತಾಳೆ. ಏನೋ ಬಂದು ನಮ್ಮ ಕಷ್ಟಗಳು ಹೇಳ್ಕೊಬೋದು. ನೋಡ್ದೇನಮ್ಮ, ನೋಡ್ದೆ ನಿನ್ನ ಲವ್ವರು ಹೆಂಗೆ ಮಾತಾಡ್ತಾನೆ. ನಿನ್ನ ಲವ್ವರು ಹಾಂ, ಅವನು ನಂಬ್ಕೊಂಡು ನಿನ್ನ ಗಂಡಕ್ಕೆ ಮೋಸ ಮಾಡಿಬಿಟ್ಟು ಬಂದೆ. ಇವಾಗ ನೋಡ್ದೆ ನಿನ್ನ ಲವ್ವರು ಹೆಂಗೆ ಮಾತಾಡ್ತಾನೆ. ಅಯ್ಯ ಅವನು ಮಾತಾಡ್ತಾಗ ಹೋಗು ಬಾಯ್ಕ್ ಮಣ್ಣಪ್ಪ. ಯಾಕೆ ಸಿಂಚು ಅಕ್ಕ, ನಿನ್ಗೆ ಒಳ್ಳೆ ಅವಕಾಶ ಸಿಕ್ಕೈತೆ. ನಿನ್ನ ಮನೆ ಕೂತ್ಕೊಂಡು ಅವ್ರ ಮೇಲೆ ದ್ವೇಷ ಇವ್ರ ಮೇಲೆ ದ್ವೇಷ ಅಂದ್ಕೊಂಡಿದ್ರೆ ಆಗಲ್ಲ. ರಾಜಪ್ಪನ ಮುಂದೆ ನಿನ್ನ ತಲೆ ಎತ್ತಿ ಮೆರಿಬೇಕಂತಂದ್ರೆ ಇವತ್ತು ನೀನು ಎಲೆಕ್ಷನ್ ನಿಲ್ಲಲೇಬೇಕಕ್ಕ. ಅದೆಷ್ಟೇ ಕಷ್ಟ ಆಗ್ಬಿಟ್ಲಿ, ಅದೆಷ್ಟೇ ದುಡ್ಡು ಖರ್ಚಾಗಲಿ, ನೀನು ಊರ ಮೆಂಬರ್ ಆಗಲೇಬೇಕಕ್ಕ. ನನ್ನ ಆಸೆ ಕೂಡ. ಒಳ್ಳೆ ಅವಕಾಶ ಸಿಕ್ಕೈತಕ್ಕ, ಉಪಯೋಗಿಸ್ಕೋ, ಬಿಡಬೇಡ. ನಿನಗೆ ನಾನು ಸಪೋರ್ಟ್ ಇರ್ತೀನಿ ಅಕ್ಕ. ಅಲ್ಲ ಚಿಂಚು, ಅಮ್ಮನು ಅಪ್ಪನು ವಿಜಯ್ ಏನಂತಾರೋ ಅಂತ ಭಯ ನನಗೆ. ಅವ್ರನ್ನೆಲ್ಲ ಒಪ್ಸೋ ಜವಾಬ್ದಾರಿ ನಂದು, ಆಯಿತಾ? ಅವ್ರು ಸಿಟಿ ಒಳಗೆ ಇರ್ತಾರೆ, ಅವ್ರಿಗೇನು ಗೊತ್ತಾಗಬೇಕು ಹಳ್ಳಿ ವಿಷಯ? ಹಾಂ, ಅವನು ನಿನಗೆ ಮಾಡಿರೋ ಮೋಸಕ್ಕೆ ಇವತ್ತು ನೀನು ಅವನ ಮೇಲೆ ಹೆಂಗೆ ಸೇಡ್ ತೀರ್ಸ್ಕೊಬೋದು ಗೊತ್ತಾಕ? ಹಾಂ, ಒಪ್ಕೋಕ ನೀನು. ನಾನು ಇರ್ತೀನಕ್ಕ ನಿನ್ಗೆ ಸಪೋರ್ಟಾಗಿ. ಯಾಕೋ ನಂಗೆ ಭಯ ಆಯ್ತು ಸಿಂಚು. ಭಯ ಪಡಬೇಡಕ್ಕ, ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ಲ? ಹಾಂ, ನನಗೆ ಹೆಜ್ಜೆಗೂ ಅವಮಾನ ಮಾಡಬೇಕಕ್ಕ. ನನಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು ಅವನನ್ನ ಜೀವಾವಧಿ ಶಿಕ್ಷೆ ಕೊಡಿಸ್ಬೇಕು ಅಂತ. ಬಟ್ ಯಾರೋ ಅವನಿಗೆ ಜಾಮೀನು ಕೊಡಿಸ್ಬಿಟ್ರಲ್ಲಕ್ಕ. ಆ ಅವಕಾಶ ನನ್ನ ಕೈ ತಪ್ಪೋಯ್ತು. ಇವಾಗ ನಿನ್ನ ಕೈ ಸೇರಿದೆ. ನೀನು ಈ ಎಲೆಕ್ಷನ್ಗೆ ನಿಂತ್ಕೊಂಡು ಅವ್ನು ಹೆಜ್ಜೆಗೂ ಅವಮಾನ ಮಾಡಕ್ಕ. ನಿನ್ನ ನೋಡಿ ಹೊಟ್ಟೆ ಉರಿ ಪಡ್ಕೊಬೇಕು ಅವನು. ಸರಿ ಸಿಂಚು, ನೀನು ಇಷ್ಟು ಹೇಳಿದ್ಮೇಲೆ ನಾನು ಇಲ್ಲ ಅನ್ನಕತ್ತಿದ್ದ. ಅಮ್ಮನು ಅಪ್ಪನು ವಿಜಯನೆಲ್ಲ ನೀನೇ ಒಪ್ಪಿಸ್ಬೇಕು. ಅವ್ರ ವಿಷಯ ಬಿಡಕ್ಕ, ನಾನು ಒಪ್ಪಿಸ್ತೀನಿ. ಸರಿ ಬಾ. ಏನು ನಿರ್ಧಾರ ಮಾಡಿದ್ರಮ್ಮ? ಆಯ್ತು ಮವ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಇದಪ್ಪ ಮಾತಂದ್ರೆ. ನಾನು ಹೇಳಿದ್ದೇನಾ ಪಟೇಲ, ವಾಟ್ರ್ ಮೇನು, ಪಪ್ಪಣ್ಣ, ಕಾಳ, ನಮ್ಮ ಮಗು ನಮ್ಮ ಮಾತು ಬಿಟ್ಕೊಡಲ್ಲ ಅಂತ. ಹಾಂ, ನೀವು ಹೇಳಿದ್ರಿ ಒಪ್ತಾಳೋ ಒಪ್ಪಲ್ಲ ಅಂತ. ಬರ್ರ, ನಾನು ಹೇಳ್ತೀನಿ ನಮ್ಮ ಮಗು ನಮ್ಮ ಮಾತು ಬಿಟ್ಕೊಡಲ್ಲ ಅಂತ. ನೋಡ್ದೆ ಇವತ್ತು ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ವಾ? ಹಾಂ, ಹೆಂಗವ? ಆಗ್ಬೋದಪ್ಪ, ಆಗ್ಬೋದು. ಯಾರೋ ಬೇರೆಯವ್ರು ನಿಲ್ಸೋ ಬದಲು ನಮ್ಮ ಮಗುವೆ ನಿಂತ್ಕೊಂಡು ಬಿಡು. ಅಷ್ಟೇ. ಆದರೆ ಇದೆಲ್ಲ ವಸ್ತು ಬಸ ಐತತ, ನನಗೆ ಭಯ ಅನ್ನೋದಿದ್ದೇ ಇರ್ತೈತೆ. ನಾವೆಲ್ಲ ಇದ್ದೀರಲ್ಲಮ್ಮ. ಹಾಂ, ನಾವೆಲ್ಲ ಇದ್ದೀರಲ್ಲ. ನೀನು ಭಯ ಪಡೋಂಥದ್ದು ಏನಿಲ್ಲ. ನೀನು ಭಯ ಪಡೋಂಥದ್ದು. ನಿಂತ್ಕೊಮ್ಮ ನೀನು ಧೈರ್ಯವಾಗಿ. ನಮ್ಮ ಓಟುಗೆಲ್ಲ ನಿಮ್ಗೆ ನೋಡ್ತೀನಿ. ನೋಡ್ದಾ ಪಟೇಲ್ಗ ಹೆಂಗೆ ಹೇಳ್ತಾವನೆ ರಾಧಮ್ಮ? ನೋಡ್ದಾ? ಅಯ್ಯ ಅವನು ಬಾಯ್ಕು ಮಣ್ಣಾಕ ಹೇಳು. ಲೇ ಬಾ ಹೋಗನ್ ಬಾ. ಅಲ್ಕೇನ್ಗೆ ಹೋಗೋದು? ಅಲ್ಲೋಗಿ ಬಾಯ್ ಬಿಡ್ಕಣಕ್ಕ. ನಿಮ್ಮ ಬಾ ಕಲ್ದಿರಾ? ಅವರೆಲ್ಲ ಹೊರಟೋಗ್ಲಿ ಕಲ್ತಿದ್ರಿ ಅಮ್ಮ. ಆಮೇಲೆ ಹೋಗೋಣ. ಇವಾಗ ಹೋದ್ರೆ ಅವರೇ ನಾನು ಸುಮ್ಮನೆ ಬಿಡ್ತಾರಾ? ಅವರೆಲ್ಲ ಹೊರಟೋಗ್ಲಿ, ಆಮೇಲೆ ಹೋಗಿ ಅವಳು ತಳೆಕಷ್ಟು ಹುಳ ಬಿಡೋಣ ಕಲ್ದಿರಿರು. ಅವಳು ತಿರ್ಗಿ ಊರ ಕಡೆ ತಿರ್ಗಿ ಕೂಡ ನೋಡ್ಬಾರ್ದು. ಹಂಗೆ ಮಾಡೋಣ. ಅವರೆಲ್ಲ ಹೋಗ್ಲಿ ಕಲ್ದಿರಿರು ಹಂಗಂತೀಯಾ? ಇವಾಗ ನೀವಾಗ ಅವ್ರ ಮಧ್ಯೆ ಮಾತಾಡಂಗೈತಾ? ಅವ್ರು ನೀನು ಮಾತಾಡಕ್ಕನ ಬಿಡ್ತಾರಾ? ಬಾ, ಅಲ್ಲೆಲ್ಲ ಮುರ್ಗಾಗಿರೋಣ. ಅವ್ರು ಹೋಗೋರ್ಕು ಆಮೇಲೆ ಹೋಗೋಣ. ಸರಿ ನಡಿ.